ಓಹೋ ಹೋ 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 ಹೋ, ಇಲ್ಲೇ ಐತಲ್ಲ. ಏನು ಇಷ್ಟೊಂದು ಜನ ಅವರೇ? ಎಲ್ಲೋ ಗಾಡಿ ಎಷ್ಟು ಜನ ಬಂದವ್ರು ನೋಡು, ಯಪ್ಪ ಏನು ಕ್ರೇಜು ಈ ಲೆವೆಲಿಗೆ. ಸೊ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ನಾವು ಗಾಡಿ ಪಾರ್ಕ್ ಮಾಡಿದ ಕಡೆ ಹೋಗ್ಬಿಟ್ಟು ಜೋಬಲ್ ಕೈ ಹಾಕ್ತೀನಿ, ಗಾಡಿ ಕೀ ಕಾಣಿಸ್ತಿಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವಾಗ ನಾವು ಹೊರಟಿದ್ದೀವಿ, ನಮ್ಮ ದೀಪು ಅವರು ಹೊಸ ಗಾಡಿ ಡೆಲಿವರಿ ತೊಗೊತಿದ್ದಾರೆ. ಸೊ ಅಲ್ಲಿಗೆ ಹೊರಟಿದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ. ಇನ್ನು ಯಾವ ಗಾಡಿ ಏನು ಎತ್ತ ನೋಡೋಣ. ಸೊ ನಮ್ಮ ಗೆಸ್ ಪ್ರಕಾರ 1390 ಸೂಪರ್ ಡ್ಯೂಕ್ ತೊಗೊತಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನೂ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಹೋಗಿ ನೋಡೋಣ ಯಾವ ಗಾಡಿ ತೊಗೊತಿದ್ದಾರೆ. ಸರ್ವಿಸ್ ರೋಡಲ್ಲೇ ಹೋಗೋಣ. ಅಲ್ಲಿ ಮುಂದೆ ಎಲ್ಲೋ ರೈಟ್ ಇದೆ, ಫ್ಲೈಓವರ್ ಹತ್ಬಿಟ್ರೆ ಕಷ್ಟ. ಆಮೇಲೆ KTM ಮೇಕ್ರಿ ಸರ್ಕಲ್ಲು. ಸೊ ನಾನು KTM ಮೇಕ್ರಿ ಸರ್ಕಲ್, KTM ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ ಹೋಗೋಕ್ಕೆ. ಸೊ ಇವಾಗ ನಮ್ಮ ದೀಪು ಅವರು ಹೊಸ ಗಾಡಿ ತೊಗೊತಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಬೇರೆ ಯಾವ ಗಾಡಿಗಳಿದೆ ನೋಡೋಣ, ನಿಮಗೂ ತೋರಿಸ್ತೀನಿ. ಆಲ್ KTM ಬಿಗ್ ಬೈಕ್ಸ್ ನೋಡ್ಬೋದು ನೀವು KTM ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ. ಈ ಅಡ್ವೆಂಚರ್ 1000cc ಪ್ಲಸ್ ಬೈಕ್ಸ್ KTM ಅಲ್ಲಿ ಯಾವುದಾದಿದೆ, ಎಲ್ಲ ಅಡ್ವೆಂಚರ್ ಬೈಕ್ಸ್ ಕೂಡ ಅಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡೋಣ, ಲೆಟ್ಸ್ ಸಿ ಯಾವ ಗಾಡಿಗಳು ನೋಡ್ಬೋದು ಇವತ್ತು. ಸೊ ನಮ್ಮ ಕನ್ನಡದಲ್ಲಿ ಮೋಟೋ ಬ್ಲಾಗಿಂಗಿಗೆ ಇಷ್ಟು ರೀಚ್ ಸಿಗುತ್ತೆ ಅಂತ ತೋರಿಸ್ಕೊಟ್ಟವ್ರೆ ನಮ್ಮ ದೀಪು ಬ್ಲಾಗ್ಸ್ ಅವರು, ನಿಮ್ಮ DV ಇನ್ ಕನ್ನಡ. ಯಾವ್ದು ಗುರು ಏರಿಯಾಗಳು ಇವೆಲ್ಲ? ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ. ನನಗಿನ್ನೂ ಕಂಪ್ಲೀಟಾಗಿ ಬೆಂಗಳೂರು ಗೊತ್ತಿರೋ ಗುರು, ಸೀರಿಯಸ್ ಆಗಿ ನಿಜ ಹೇಳ್ತೀನಿ. ಎಷ್ಟೊಂದು ಜನ ಬೆಂಗಳೂರು ಹೊರಗಡೆಯಿಂದ ಬಂದಿರೋರಿಗೆ ಬೆಂಗಳೂರು ಚೆನ್ನಾಗಿ ಗೊತ್ತಿರುತ್ತೆ. ನಾವು ಬೆಂಗಳೂರಲ್ಲಿರೋರು ನಮಗೆ ಚೆನ್ನಾಗಿ ಗೊತ್ತಿರಲ್ಲ ಅಷ್ಟು ಬೆಂಗಳೂರು. ನಿಜಾನೂ ಇಲ್ವೋ ಗೈಸ್ ಈ ಮಾತು? ಏನು ಕೇಳಿ, ಬಿಕಾಸ್ ನಾವು ಇಲ್ಲೇ ಬೆಂಗಳೂರಲ್ಲಿರೋರು. ನಮಗೆ ಸ್ವಲ್ಪ ಮನೇಲೆಲ್ಲ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಹೊರಗಡೆ ಹೋಗೋಕ್ಕೆ. ಬಟ್ ಹೊರಗಡೆಯಿಂದ ಬಂದಿರೋರಿಗೆ ಯಾರು ರೆಸ್ಟ್ರಿಕ್ಟ್ ಮಾಡ್ತಾರೆ? ಎಲ್ಲ PG ಹಾಸ್ಟೆಲ್ಸ್ ಅಲ್ಲಿ ಇಲ್ಲಿ ಇರ್ತಾರೆ, ರೂಮ್ಸಲ್ಲಿ. ಯಾರು ಕೇಳ್ತಾರೆ? ಹೆಂಗೆ ಬೇಕೋ ಹಂಗೆ ಸುತ್ತಾಡ್ಬೋದು. ನ್ಯೂಟ್ರಲ್ ಬಿದ್ದುಬಿಡ್ತು ಗಾಯ್ಸ್, ಅದಕ್ಕೆ ನಾನು ಸೆಕೆಂಡ್ ಗೇರ್ಗೆ ಹಾಕೋಕ್ಕೆ ಹೋಗಲ್ಲ. ಓಹೋ ಹೋ 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 ಹೋ, ಗಾಡಿ ಹಾಕ್ಕೊಂಡು ನೋಡ್ತಾ ಇರೋದು ನೋಡಿ ಮುಖಾನ. ಇಲ್ಲಿ ಗಾಡಿ ಪಾರ್ಕ್ ಮಾಡೋಂಗೆ ಇಲ್ಲ ತಾನೇ ಅವನು? ಇಲ್ಲೇ ಐತಲ್ಲ. ಏನು ಇಷ್ಟೊಂದು ಜನ ಅವರೇ? ಎಲ್ಲೋ ಗಾಡಿ ಎಷ್ಟು ಜನ ಬಂದವ್ರು ನೋಡು, ಯಪ್ಪ ಏನು ಕ್ರೇಜು ಈ ಲೆವೆಲಿಗೆ. ಯಪ್ಪ ಎಷ್ಟು ಜನ ಬಂದಿದ್ದಾರೆ. Come inside, please. Give some space, no? Please. ಸೊ ಅದನ್ನೇ ನಾವು ನೆಕ್ಸ್ಟ್ ಯಾವ್ದು ಆ ಥರದೊಂದು ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಬೈಕ್ ಅಂತ ನಾನು ನೋಡ್ತಾ ಇದ್ದೆ. ಆಕ್ಚುಲಿ ಸೂಪರ್ ಡ್ಯೂಕ್ ಮೇಲೆ ನನಗೆ ಫಸ್ಟಿಂದ ಕಣ್ಣಿತ್ತು. ಬಟ್ ಏನೋ ಮುಟ್ಟಾಗ ಒಂಥರ ಭಯ, ಹಿಂಗೋ ಏನೋ ಫ್ಯೂಚರು ಆಕ್ಚುಲಿ ನಾವು ಸರ್ವೈವ್ ಆಗಲ್ಲ. ಏನೋ ಒಂದು 500 ಕೋಟಿ ಇದ್ರೆ ನಮ್ಮ ತಲೆ ಕೆಡಿಸ್ಕೊಂಡು ಸೊ ಹಂಗಾಗಿ ಸೊ ಫೈನಲಿ ನಾನು ನೋಡ್ತಾ ಇದ್ದಂಗೆ ನಮ್ಮ ಆಡಿಯನ್ಸ್ಗೂ ಎಲ್ಲರಿಗೂ ತುಂಬ ಆಕ್ಚುಲಿ ಈ ಬೈಕ್ ಅಂದರೆ ತುಂಬಾ ಇಷ್ಟ ಇದೆ. ಸೊ ಐ ಥಾಟ್ ದಿಸ್ ಇಸ್ ದ ಒನ್ ಫಾರ್ ಆರ್ DV ಅಂತ ಅಂದ್ಬಿಟ್ಟು ಅನ್ವೇಲ್ ಮಾಡೋಣ.
ರಂಜನ್ ಬ್ರೋ ಇವನೇ ನಮ್ಮ ಸಾರಥಿ, ನಾನು ಕರ್ಕೊಂಡ್ಬಂದಿದ್ದೆ ಸೊ ಕೌಂಟ್ ಡೌನ್ ಯಾರು ಸ್ಟಾರ್ಟ್ ಮಾಡ್ತೀರಾ? I think blue engine, are we supposed to run? Now it's warm up. So, we are going to for the reading up. So, countdown. 3, 2, 1. XC700 ಮನೆ ಕಾನ್ಫಿಡೆನ್ಸ್ ಐತೆ ನಿಮಗೂ ಅಷ್ಟೇ ಕೊಡುತ್ತೆ ಅಷ್ಟೇ ಕ್ಲೋಸ್ ಮಾಡೋದಲ್ಲಿ ನಾಲ್ಕು ಸತಿ ಬಂತು ಒಂದು ಸತಿ ಏನೋ ಗ್ಲಿಚ್ ಅಂದ್ಕೊಂಡೆ 4 ಸತಿ ಸೇಮ್ One eternity later. ಸೊ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 9:15. ಸೊ ಇದು 10 ಮಿನಿಟ್ಸ್ ಫಾಸ್ಟ್ ಇದೆ. ಸೊ ಇಲ್ಲಿ 9:25 ತೋರಿಸ್ತಿದೆ. ಸೊ ಆ್ಯಕ್ಚುಯಲ್ ಟೈಮ್ ಬಂದುಬಿಟ್ಟು 9:15 ಇವಾಗ. ಸೊ ಏನಕ್ಕೆ ಲೇಟ್ ಆಯಿತು ಅಂದರೆ ಒಂದು ಸೀನ್ ಆಗೋಯ್ತು. ಎಲ್ಲ ಮುಗಿಸ್ಕೊಂಡು ಡಿ ವಿ ಅವ್ರದ್ದು ಎಲ್ಲ ಗಾಡಿ ಎಲ್ಲ ಅನ್ವೀಲ್ ಮಾಡಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ನಾವು ಗಾಡಿ ಪಾರ್ಕ್ ಮಾಡಿದ ಕಡೆ ಹೋಗ್ಬಿಟ್ಟು ಜೋಬಲ್ಲಿ ಕೈ ಹಾಕ್ತೀನಿ, ಗಾಡಿ ಕೀ ಕಾಣಿಸ್ತಿಲ್ಲ. ಆಮೇಲೆ ಬ್ಯಾಗಲ್ಲೆಲ್ಲ ಚೆಕ್ ಮಾಡಿದೆ, ಜೋಬಲ್ಲೆಲ್ಲ ಚೆಕ್ ಮಾಡಿದೆ. ಆಮೇಲೆ ಮೋಸ್ಟ್ಲಿ ಶೋರೂಮಲ್ಲಿ ಫೋನ್ ಏನಾದ್ರು ಜೋಬಿಂದ ತೆಗಿಬೇಕಾದ್ರೆ ಬಿದ್ದಿರ್ಬೋದು ಅಂತ ಶೋರೂಮಲ್ಲಿ ಹೋದೆ. ಶೋರೂಮಲ್ಲಿ ಹೋಗಿ ಹುಡುಕ್ದೆ. ಆಮೇಲೆ ಪಾಪ ಅವರು ಶೋರೂಮ್ ಅವರು ಮೈಕಲ್ಲೆಲ್ಲ ಅನೌನ್ಸ್ ಮಾಡಿದ್ರು, ಈ ಥರ ಕೀ ಕಳೆದೋಗಿದೆ, ಯಾರಿಗಾನ ಸಿಕ್ಕಿದ್ರೆ ಹ್ಯಾಂಡ್ ಓವರ್ ಮಾಡಿ ರಿಸೆಪ್ಷನಲ್ಲಿ ಅಂತ. ಸೊ ಅಲ್ಲೇ ಒಂದಷ್ಟು ವೆಯ್ಟ್ ಮಾಡಿದೆ, ಹುಡುಕ್ದೆ, ಎಲ್ಲೂ ಸಿಗಲೇ ಇಲ್ಲ ಕೀ. ಸರಿ ಅಂದ್ಬಿಟ್ಟು ಏನು ಮಾಡಿದೆ, ಮನೇಲಿ ಒಂದು ಸ್ಪೇರ್ ಕೀ ಇತ್ತು. ನಾನು ತೊಗೊಂಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪೋರ್ಟರ್ ಮಾಡಿದೆ ನಮ್ಮ ಮನೆಯಿಂದ ಇಲ್ಲಿಗೆ KTM ಎಕ್ಸ್ಪೀರಿಯನ್ಸ್ ಸೆಂಟರ್ ಮೇಕ್ರಿ ಸರ್ಕಲ್ಗೆ. ಸೊ ಆಮೇಲೆ ಪೋರ್ಟರ್ ಅವನು ಕೀನ ಮನೆಯಿಂದ ಪಿಕ್ ಮಾಡಿ ಹೊಲ್ಟ ಅವನು. ಸೊ ನಾವು ಅಲ್ಲಿವರೆಗೂ ಏನು ಮಾಡೋದು, ಗಾಡಿ ಪಾರ್ಕ್ ಮಾಡಿದ್ನಲ್ಲ, ಸೊ ಅಲ್ಲಿರೋಣ ಅಂತ ಯಾವುದಕ್ಕೂ ಸೇಫ್ಟಿಗೆ ಅಲ್ಲಿರೋಣ ಅಂತ ಗಾಡಿ ಹತ್ರ ಹೋದವು. ಸೊ ಗಾಡಿ ಹತ್ರ ಹೋಗ್ತಾ ಇದ್ದೀವಿ, ಯಾರೋ ಒಬ್ಬರು ಅಂಕಲ್ ಬಂದರು. ನೋಡಿ ಇವ್ರದ್ದೇ ನಿಮ್ಮದೇನಾ ಕೀ ಇದು ಅಂತ ಕೇಳ್ಕೊಂಬಂದರು. ನಾನು ಎಷ್ಟು ರಿಲೀಫ್ ಆಯಿತು ಅಂದರೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ನಾನು ಕೀ ಕಳೆದೋಯ್ತಲ್ಲಪ್ಪ. ಹೆಲ್ಮೆಟ್ ಬೇರೆ ಲಾಕ್ ಹಾಕಿದ್ದೆ, ಹೆಲ್ಮೆಟ್ ಲಾಕ್ ಕೀ ಕೂಡ ಅದರಲ್ಲೇ ಇದೆ. ಆಮೇಲೆ ದೇವ್ರ ಥರ ಬಂದು ಕೀ ಕೊಟ್ಟರು. ಪೋರ್ಟರ್ ಬೇರೆ ಬುಕ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಅವ್ನು ಬೇರೆ ಹೊಲ್ಟ್ಬಿಟ್ಟಿದ್ದಾನೆ, ಕೀ ಸಿಕ್ಕಿದೆ, ಇವಾಗ ಏನು ಮಾಡೋದು? ಪೋರ್ಟರ್ ಅವನಿಗೆ ಕಾಲ್ ಮಾಡಿದೆ, ಹಿಂಗೆ ಭಯ್ಯ ಕೀ ಸಿಕ್ಕಿದೆ, ಕೀ ಹೋಗಿ ಮನೆಗೆ ರಿಟರ್ನ್ ವಾಪಸ್ ಕೊಟ್ಬಿಡಿ, ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ, ಎಷ್ಟಾಗುತ್ತೆ ನಿಮಗೆ ಪೇ ಮಾಡ್ತೀವಿ, ನೀವೇ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಅವ್ರ ಹತ್ರ ನೆಗೋಷಿಯೇಟ್ ಮಾಡ್ದೋ. ಅವರು ಸರಿ ಆಯಿತು ಅಂತ ಒಪ್ಕೊಂಡು ಮನೆ ಹತ್ರ ಹೋದರು. ಆಮೇಲೆ ಅಲ್ಲಿ ನೋಡಿದೆ ಕ್ಯಾನ್ಸಲ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಪೋರ್ಟರಲ್ಲಿ, ಕಸ್ಟಮರ್ ಕೇರಿಗೆ ಕಾಲ್ ಮಾಡಬೇಕು. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ಅವರು ಒಪ್ತಾನೆ ಇಲ್ಲ. ಸರ್ ಆ ಥರ ಎಲ್ಲ ಆಗೋಲ್ಲ ಕ್ಯಾನ್ಸಲ್ ಮಾಡೋಕ್ಕೆ. ಬಿಕಾಸ್ ಏನಂತ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದರೆ ಅವನು ಆಲ್ರೆಡಿ ರಿಟರ್ನ್ ಹೋಗ್ಬಿಟ್ಟಿದ್ದಾನೆ ಡೆಸ್ಟಿನೇಷನ್ಗೆ. ನಾವು ಕಾಲ್ ಮಾಡಿ ಹೇಳಿದ್ವಲ್ಲ ವಾಪಸ್ ಕೊಟ್ಬಿಡಿ ಅಂತ. ಸೊ ಅದು ರೆಕಾರ್ಡ್ ಆಗಿದೆ. ಅವನು ಎಲ್ಲಿ ಪಿಕ್ ಮಾಡಿದ್ನೋ ವಾಪಸ್ ಅಲ್ಲಿಗೆ ಕೊಡೋಕ್ಕೆ ಅಂತ ವಾಪಸ್ ರಿಟರ್ನ್ ಹೋಗಿದ್ದಾನೆ ನಮ್ಮ ಮನೆ ಹತ್ರ. ಸೊ ಅದು ರೆಕಾರ್ಡ್ ಆಗಿದೆ. ಅವ್ರಿಗೆ ಅವನು ಈ ಥರ ರೂಲ್ಸ್ ವೈಲೇಟ್ ಮಾಡಿದ್ದಾನೆ, ಅವ್ನು ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಅಂತ ಅಂದರು ಕಸ್ಟಮರ್ ಕೇರಲ್ಲಿ. ಸೊ ಯಪ್ಪ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನಾವೇ ಫುಲ್ ಪೇ ಮಾಡ್ದೋ. ಸೊ ಇಲ್ಲಿ ಫುಲ್ಲು ಪೇ ಮಾಡ್ದೋ, ಕೀನು ಅವ್ನ ಮನೆಗೆ ವಾಪಸ್ ಕೊಟ್ಟ, ನಮ್ಮ ಕೀನು ಸಿಕ್ತು. ಏನೇನೆಲ್ಲ ಆಯಿತು ಅಂತೀರಾ ಇವತ್ತಂತೂ.
ಸೊ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನನಗಂತೂ ಹೆವಿ ಸಾಕಾಗ್ಬಿಟ್ಟಿದೆ, ಮನೆಗೆ ಹೋಗಿ ಊಟ ಗೀಟ ಮಾಡಿ ಮಲ್ಕೊಂಬಿಟ್ರೆ ಸಾಕು ಅನ್ನಿಸ್ತಿದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.